ನಿಮಗೆ ಒಂದು ಮೆಡಿಕಲ್ ಕಥೆ ಇದು. ಒಬ್ಬರು 45-year-old ಲೇಡಿ ಸಿವಿಯರ್ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂದ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದರು. ಹಾರ್ಡ್ಲಿ ಇದು ಒಂದು 24 ಗಂಟೆಯಿಂದ ನೋವಿತ್ತು ಅವ್ರಿಗೆ, ಹೊಟ್ಟೆ ನೋವು. ಸೊ ಬಂದು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸಿದ್ರು. ಅವಾಗ ಏನು ಗೊತ್ತಾಯಿತು ಅಂದರೆ ಅವ್ರಿಗೆ ಪ್ಯಾಂಕ್ರಿಯಾಸಲ್ಲಿ 70% ನೆಕ್ರೋಸಿಸ್ ಆಗಿತ್ತು, ಅಂದರೆ ಪ್ಯಾಂಕ್ರೆಟೈಟಿಸ್ ಆಗಿತ್ತು. ಪ್ಯಾಂಕ್ರೆಟೈಟಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಏನಂದರೆ ಡೇಂಜರಸ್ ಸಿಚುವೇಶನ್ಸ್ ಬಾಡಿಯಲ್ಲಿ. ಹಿಂಗೆ ಹಾರ್ಟ್ ಅಟ್ಯಾಕು ಅದು ಇದು ಆಗತ್ತಲ್ಲ, ಪ್ಯಾಂಕ್ರೆಟೈಟಿಸು ಅಂತ ಒಂದು ಅಂಶ. ಈಗ ಅವ್ರಿಗೆ ಏನಕ್ಕೆ ಪ್ಯಾಂಕ್ರೆಟೈಟಿಸ್ ಆಗಿತ್ತು? ಅವ್ರಿಗೆ ಸ್ಟೋನು ಗಾಲ್ ಬ್ಲಾಡರಿಂದ ಸ್ಲಿಪ್ ಆಗಿಬಿಟ್ಟು ಬೈಲ್ ಡಕ್ಟಲ್ಲಿ ಬಂದು ಸಿಗಾಕೊಂಡು ಪ್ಯಾಂಕ್ರೆಟೈಟಿಸ್ ಆಗಿತ್ತು. ಇಂಥ ಕಾಂಪ್ಲಿಕೇಶನ್ನು. ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು, ಅವ್ರ ಕಂಡೀಷನ್ ಡಿಟೀರಿಯರೇಟ್ ಆಯಿತು. ನಿಯರ್ಲಿ 1.5 ತಿಂಗಳು ಹಾಸ್ಪಿಟಲಲ್ಲಿದ್ದರು. ಅದರಲ್ಲಿ 25 ದಿನ ICU ಅಲ್ಲಿ ಅಡ್ಮಿಟ್ ಆಗಿದ್ರು. ವೆಂಟಿಲೇಟರ್ ಮೇಲೆ, ಅಂದರೆ ಇಂಟ್ಯೂಬೇಟ್ ಮಾಡಿಬಿಟ್ಟು ವೆಂಟಿಲೇಟರಲ್ಲಿ ಕೂರಿಸಿದ್ರು ಪೇಷಂಟ್ನ. ನಿಯರ್ಲಿ 1.5 ತಿಂಗಳು ರಿಕವರಿ ಆಗೋಕೆ ಟೈಮ್ ಆಯಿತು. ಈ ಮಧ್ಯದಲ್ಲಿ ಆ ಸ್ಟೋನ್ ಬ್ಲಾಕೇಜ್ ತೆಗೆಯೋಕೆ ಒಂದು ERCP ಅಂತ ಒಂದು ಪ್ರೊಸೀಜರ್ ಮಾಡಿ ಆ ಕಲ್ಲನ್ನು ತೆಗೆದುಬಿಟ್ಟು ಒಂದು ಸ್ಟೆಂಟ್ ಹಾಕಿ ಇಟ್ಟಿದ್ರು. ಒಂದ್ಸತಿ ರಿಕವರ್ ಆದರೂ ವಿ ಡಿಡ್ ನಾಟ್ ಕಂಟೆಂಪ್ಲೇಟ್ ಇಮಿಡಿಯೇಟ್ ಸರ್ಜರಿ. ಏನಕ್ಕಂದರೆ ಅವ್ರ ಜನರಲ್ ಕಂಡೀಷನ್ ಚೆನ್ನಾಗಿರಲಿಲ್ಲ. ಅವ್ರ ವೇಟು 70 kgs ಇಂದ 40 kgs ವರೆಗೂ ಬಂದಿತ್ತು. ಬಿಕಾಸ್ ಆಫ್ 1.5 month ಆಫ್ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ದ ಸಿಂಪಲ್ ಗಾಲ್ ಬ್ಲಾಡರ್ ಸ್ಟೋನ್. ನೆಕ್ಸ್ಟ್ 1.5 ತಿಂಗಳಾದಮೇಲೆ ವಾಪಸ್ ಬಂದರು. ಅವ್ರಿಗೆ ಗಾಲ್ ಬ್ಲಾಡರ್ ಸರ್ಜರಿ ಮಾಡಿದ್ವಿ, ಲ್ಯಾಪ್ರೋಸ್ಕೋಪಿಕ್ಕು, ಅದನ್ನು ತೆಗೆದ್ವಿ. ನೆಕ್ಸ್ಟ್ ಇನ್ನೊಂದು ಗ್ಯಾಪ್ ಆಫ್ 1 month ಗ್ಯಾಪ್ ಕೊಟ್ಬಿಟ್ಟು ಸ್ಟೋನ್ಗೆ ಸ್ಟೆಂಟ್ ಹಾಕಿದ್ರಲ್ಲ, ಅದನ್ನು ಮತ್ತೆ ಒಂದು ಎಂಡೋಸ್ಕೋಪಿ ಮಾಡಿ ERCP ಮಾಡಿ ಆ ಸ್ಟೆಂಟನ್ನು ತೆಗೆದ್ಬಿಟ್ಟು ಸ್ಟೋನ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ನೋಡಿದ್ರು. ನಾವು ಆಫ್ಟರ್ ನಿಯರ್ಲಿ ಎ ಜರ್ನಿ ಆಫ್ ಒಂದು 4-5 ತಿಂಗಳಲ್ಲಿ ಫಸ್ಟ್ ಶಿ ಸ್ಟಾರ್ಟೆಡ್ ಗೈನಿಂಗ್ ವೆಯ್ಟ್ ಫ್ರಮ್ 45 kg, ಶಿ ಈಸ್ ಗೆಟ್ ಬ್ಯಾಕ್ ಟು 65 kgs ವರೆಗೂ ಬಂದಿದ್ದಾರೆ, ಮತ್ತೆ 65 kg ಬಂದಿದ್ದಾರೆ. ಈಗ ಆ ಸೇಮ್ ಪೇಷಂಟ್ 6 ತಿಂಗಳು ಮುಂಚೆ ನನ್ನ ಹತ್ರ ಬಂದಿದ್ರು ವಿತ್ ಅ ರಿಪೋರ್ಟ್ ಸೇಯಿಂಗ್ ದಟ್ ಮಲ್ಟಿಪಲ್ ಗಾಲ್ ಸ್ಟೋನ್ಸ್ ಆಗಿತ್ತು. ಅಂಥವ್ರಿಗೆ ಐ ಹ್ಯಾಡ್ ಟೋಲ್ಡ್ ದೆಮ್ ದಟ್ ಪ್ಲೀಸ್ ಪ್ಲ್ಯಾನ್ ಅ ಸರ್ಜರಿ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಏನಕ್ಕಂದರೆ ಸ್ಲಿಪ್ ಆದರೆ ಕಾಂಪ್ಲಿಕೇಶನ್ಗಳು. ಈಗ ಎಲ್ಲರಿಗೂ ಈ ಕಾಂಪ್ಲಿಕೇಶನ್ ಆಗಲ್ಲ, ಬಟ್ ಸ್ಲಿಪ್ ಆದರೆ ಚಾನ್ಸಸ್ ಯು ಆರ್ ಎಫೆಕ್ಟಿಂಗ್ 2 organs, ಒಂದು ಲಿವರ್, ಒಂದು ಪ್ಯಾಂಕ್ರಿಯಾಸ್. ಅದರಿಂದ ಮಲ್ಟಿಪಲ್ ಗಾಲ್ ಸ್ಟೋನ್ಸ್ ಇತ್ತು, ಇಲ್ಲ ಗಾಲ್ ಬ್ಲಾಡರ್ ಸ್ಟೋನ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಇಟ್ ಈಸ್ ಈಸಿಲಿ ಅವಾಯ್ಡಬಲ್ ಬೈ ಗೋಯಿಂಗ್ ಫಾರ್ ಅ ಸಿಂಪಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಎಲೆಕ್ಟಿವ್ ಬೇಸಿಸಲ್ಲಿ. ಒಂದು 2-3 ದಿನ ಹಾಸ್ಪಿಟಲೈಸೇಷನ್ ಬೇಕಾಗತ್ತೆ, ನಿಮ್ಮ ಸರ್ಜರಿ ಮಾಡ್ತೀವಿ, ಮುಗಿಸ್ಕೋತೀವಿ. ಸರ್ಜರಿನ ಆ ಟೈಮಲ್ಲಿ ಸಿಂಪಲ್ ಮ್ಯಾನರಲ್ಲಿ ಸಾರ್ಟ್ ಔಟ್ ಮಾಡಿದರೆ ಇಷ್ಟು ಕಾಂಪ್ಲಿಕೇಶನ್ಗಳು ಆಗೋ ಸಾಧ್ಯತೆಯನ್ನು ಪ್ರಿವೆಂಟ್ ಮಾಡ್ಬೋದಿತ್ತು. ಈಗ ಅವ್ರಿಗೆ ಹಾಸ್ಪಿಟಲೈಸೇಷನ್ ನಿಯರ್ 2-3 ತಿಂಗಳು ಹಾಸ್ಪಿಟಲೈಸೇಷನ್, ಅದ್ರ ಮೇಲೆ 3-4 ಸರ್ಜರಿ, ಅದರ ಮೇಲೆ ಬರ್ಡನ್ ಆನ್ ಹೆಲ್ತ್, the weight gain, severe weight loss and then gaining her per weight. So she has literally lost 3 to 4 months of her life. On top of that, the financial burden, okay, based on the hospital, based on the tests or whatever thing, it was a very significant financial burden. A simple surgery would have avoided all of this. So ಇದೊಂದು ಮೆಡಿಕಲ್ ಕಥೆ. ಇದರಿಂದ ನಾವು ಏನು ಕಲಿಬೋದಂದರೆ, ಕೆಲವು ಸತಿ ಎಲೆಕ್ಟಿವ್ ಸರ್ಜರಿಗಳು ಅಡ್ವೈಸ್ ಮಾಡಿದಾಗ ತುಂಬ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಎಸ್, ಯು ಕ್ಯಾನ್ ಟೇಕ್, ಸ್ವಲ್ಪ ಟೈಮ್ ತೊಗೋಬೋದು, 1 ವಾರ, 10 ದಿನ, 1 ತಿಂಗಳು, ಸರಿ. ತುಂಬ ಡಿಲೇ ಮಾಡಿದಾಗ ಚಾನ್ಸ್ ಆಫ್ ಕಾಂಪ್ಲಿಕೇಶನ್ಗಳು ತುಂಬ ಕಷ್ಟ. ಥ್ಯಾಂಕ್ ಯು.